ಏನೆಲ್ಲ ಡಿಸ್ಟ್ರಾಕ್ಟ್ ಆಗಿ ಕೆಲಸ ಮಾಡ್ತಿರಲ್ಲ ಆ ಎಲ್ಲ ಕೆಲಸ ಫ್ಯೂಚರಲ್ಲಿ ರೋಬೋಟ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ರಿಪ್ಲೇಸ್ ಆಗುತ್ತೆ. ಅನ್ಎಂಪ್ಲಾಯ್ಮೆಂಟ್ ಇಂದ ಸಾಮಾನ್ಯ ರೀತಿ ಮಾಡುವ ಕೆಲಸ ಈಸಿಲಿ ರಿಪ್ಲೇಸ್ ಆಗುತ್ತೆ. ನಿನ್ನಲ್ಲಿ ಕೆಲಸ ಮಾಡ್ತೀನಿ ಅನ್ನುವಂಥ ಆತ್ಮವಿಶ್ವಾಸ ಇದ್ದರೆ ಸಾಕು, ನೀ ಏನು ಬೇಕಾದರೂ ಸಾಧಿಸ್ಬೋದು ಅಂತ ಹೇಳ್ತಾರೆ. ಸುಖರಾಣಿ ಅಸಾಧೂನಿ ಅತ್ತನೋ ಅಹಿತಾನಿ ಚ. Has anybody reached any significant levels of achievement without being devoted to what they are doing? ಸ್ಟೀವ್ ಜಾಬ್ಸ್ ಸ್ಟ್ಯಾನ್ಫೋರ್ಡ್ ಸ್ಪೀಚ್ ಅಲ್ಲಿ ಒಂದು ತುಂಬಾ ದೊಡ್ಡ ಮಾತು ಹೇಳ್ತಾರೆ. ಅದೇನಂದ್ರೆ, ನೆನಪಿಡಿ, ನೀವು ಒಂದು ದಿನ ಸಾಯುತ್ತೀರಾ, ನಿಮ್ಮ ಹತ್ತಿರ ಕಳೆದುಕೊಳ್ಳಲು ಏನೂ ಇಲ್ಲ, ನೀವು ಮುಂಚೆಯಿಂದಾನೇ ಬತ್ತಲೇ ಇದ್ದೀರಾ. ಹಾಗಾದ್ರೆ ನೀವು ನಿಮ್ಮ ಪ್ಯಾಷನ್ ಮೇಲೆ ಕೆಲಸ ಮಾಡುವುದಕ್ಕೆ ಯಾಕೆ ಹಿಂದೆ ಸರಿತೀರಾ? ಅವರ ಈ ಸ್ಪೀಚ್ ತುಂಬಾನೇ ಫೇಮಸ್ ಆಗಿತ್ತು. ಆದ್ರೆ ಸ್ಟೀವ್ ಜಾಬ್ಸ್ ಮತ್ತೊಂದ್ ಕಡೆ ಏನ್ ಹೇಳ್ತಾರಂದ್ರೆ, ತುಂಬಾ ಆಂಟ್ರಪ್ರನರ್ಸ್ ಫೇಲ್ ಆಗ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬರಲ್ಲಿ ತಾಳ್ಮೆಯಿಂದ ತಾಳುವ ಕ್ಷಮತೆ ಇರಲ್ಲ. ಯಾಕಂದ್ರೆ ಆಂಟ್ರಪ್ರನರ್ಶಿಪ್ ನಿಮ್ಮ ಜೀವನದ ಕೆಲವು ವರ್ಷಗಳ ಬಲಿ ಕೇಳತ್ತೆ ಮತ್ತು ಎಲ್ಲರಲ್ಲಿ ಆ ಧೈರ್ಯ ಇರಲ್ಲ. ಅದಕ್ಕೆ ನೀವು ಏನಾದರೂ ಸಾಧಿಸಬೇಕು ಅಥವಾ ಪಡ್ಕೋಬೇಕು ಅಂತ ಅನ್ಕೋತಿದ್ರೆ ನೀವು ಅದರ ಬೆಲೆ ತೀರಿಸುವುದಕ್ಕೆ ರೆಡಿ ಇರಬೇಕು. ನಿಮಗೆ ಏನ್ ಬೇಕು ಅದನ್ನೆಲ್ಲ ಪಡ್ಕೊಳ್ಳುವ ಸಾಮರ್ಥ್ಯ ನಿಮ್ಮಲ್ಲಿ ಆಲ್ರೆಡಿ ಇದೆ. ನೀವು ಮಾಡಬೇಕಾಗಿರುವುದು ಕೇವಲ ಒಂದೇ ಕೆಲಸ, ಅದೇನಂದ್ರೆ ಡೀಪ್ ವರ್ಕ್. ಈ ಡೀಪ್ ವರ್ಕ್ ಏನಂದ್ರೆ, ಸಾಮಾನ್ಯವಾಗಿ ಎರಡು ರೀತಿಯ ವರ್ಕ್ ಇರ್ತವೆ. ಒಂದು ಡೀಪ್ ವರ್ಕ್, ಮತ್ತೊಂದು ಶಾಲೋ ವರ್ಕ್. ಶಾಲೋ ವರ್ಕ್ ಅಂದ್ರೆ ಡಿಸ್ಟ್ರಾಕ್ಟೆಡ್ ಆಗಿ ಕೆಲಸ ಮಾಡೋದು, ಅಂದ್ರೆ ಮಾತಾಡುತ್ತಾ, ಮೊಬೈಲ್ ಯೂಸ್ ಮಾಡುತ್ತಾ, ಸಾಂಗ್ಸ್ ಕೇಳುತ್ತಾ ಕೆಲಸ ಮಾಡೋದು. ನೀವು ಯಾವುದಕ್ಕೆ ಮಲ್ಟಿ ಟಾಸ್ಕಿಂಗ್ ಅಂತ ಹೇಳ್ತಿರಲ್ಲ, ಅದೆಲ್ಲ ಶಾಲೋ ವರ್ಕ್ ಅಲ್ಲೇ ಬರುತ್ತೆ. ಈ ಶಾಲೋ ವರ್ಕ್ ಅಲ್ಲಿ ಜಾಸ್ತಿ ಟೈಮ್ ಅಲ್ಲಿ ಕಡಿಮೆ ಕೆಲಸ ಆಗುತ್ತೆ. ಪದೇ ಪದೇ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರಾಲಿಂಗ್ ಮಾಡ್ತಾ, ಮೆಸೇಜಸ್ಗೆ ರಿಪ್ಲೈ ಮಾಡ್ತಾ ನೀವು ಕೆಲಸ ಮಾಡ್ತಿದ್ರೆ ಅದೆಲ್ಲ ಶಾಲೋ ವರ್ಕ್. ಮತ್ತು ನೀವು ಈ ತರ ಜೀವನ ಪೂರ್ತಿ ಕೆಲಸ ಮಾಡಿದ್ರು ನಿಮ್ಮ ಲೈಫ್ ಅಲ್ಲಿ ನೀವು ಏನು ದೊಡ್ಡ ಸಾಧನೆ ಮಾಡಕ್ಕಾಗಲ್ಲ. ಬದಲಿಗೆ ಇನ್ನೊಂದ್ ಕಡೆ ಇದೆ ಡೀಪ್ ವರ್ಕ್. ಡಿಸ್ಟ್ರಾಕ್ಷನ್ ಫ್ರೀ ಆಗಿ ಮನಸ್ಸಿಂದ ಒಂದೇ ಸಮಾನವಾಗಿ ನಿಮ್ಮ ಆಕ್ಟಿವಿಟಿ ಮೇಲೆ ಫೋಕಸ್ ಕೊಟ್ಟು ಕೆಲಸ ಮಾಡೋದಕ್ಕೆ ಡೀಪ್ ವರ್ಕ್ ಅಂತಾರೆ. ಈ ಡೀಪ್ ವರ್ಕ್ ಒಂದು ಎಂತ ಸ್ಕಿಲ್ ಅಂದ್ರೆ, ಇದನ್ನ ಯಾರು ಕೂಡ ನಿಮ್ ಕಡೆಯಿಂದ ಕದಿಯಕ್ಕೂ ಆಗಲ್ಲ, ಕಾಪಿನೂ ಮಾಡಕ್ಕಾಗಲ್ಲ. ಡೀಪ್ ವರ್ಕ್ ಮಾಡುವುದರಿಂದ ನಿಮ್ಮ ಕೆಲಸ ತುಂಬಾನೇ ಅದ್ಭುತವಾಗಿ ಮತ್ತು ಯೂನಿಕ್ ಆಗಿ ಆಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ, ಮೈಕ್ರೋಸಾಫ್ಟ್ ಓನರ್ ಬಿಲ್ ಗೇಟ್ಸ್ ವರ್ಷದಲ್ಲಿ 2 ಸಲ ಥಿಂಕ್ ವೀಕ್ಸ್ ಅಂತ ಮೊಬೈಲ್ ಇಂದ ಜನರಿಂದ ದೂರ ಆಗಿ ಬುಕ್ಸ್ ಓದುವುದ್ರ ಮೇಲೆ ಮತ್ತು ತಮ್ಮ ಐಡಿಯಾಸ್ ಗಳ ಮೇಲೆ ಯೋಚನೆ ಮಾಡುವ ಕೆಲಸ ಮಾಡ್ತಾರೆ. ಅಮೆರಿಕನ್ ರೈಟರ್ ಮಾರ್ಕ್ ಟ್ವೈನ್ ಒಂದು ಐಸೋಲೇಟೆಡ್ ರೂಮ್ ಅಲ್ಲಿ ಕೆಲಸ ಮಾಡ್ತಿದ್ರು. ಅವರು ತಮ್ಮ ಕೆಲಸದಲ್ಲಿ ಎಷ್ಟು ಮುಳುಗಿರ್ತಿದ್ರು ಅಂದ್ರೆ ಗಂಟೆ ಬಾರಿಸಿ ಅವರನ್ನ ಕರಿಬೇಕಾಗ್ತಿತ್ತು. ಈಗ ನಿಮ್ಮಲ್ಲಿ ಕೆಲವರು ಅನ್ಬೋದು, ನಾವಂತೂ ಮೊಬೈಲ್ ಯೂಸ್ ಮಾಡ್ತಾ ಡಿಸ್ಟ್ರಾಕ್ಟ್ ಆಗುತ್ತಾ ನಮ್ಮೆಲ್ಲಾ ಕೆಲಸ ಮಾಡ್ತೀವಿ, ನಮ್ಮೆಲ್ಲಾ ಕೆಲಸ ಕಂಪ್ಲೀಟ್ ಕೂಡ ಆಗುತ್ತೆ, ಈ ಡೀಪ್ ವರ್ಕ್ ಯಾಕೆ ಮಾಡಬೇಕು ಅಂತ. ಯಾಕಂದ್ರೆ ನೋಡಿ, ನೀವು ಏನೆಲ್ಲ ಡಿಸ್ಟ್ರಾಕ್ಟ್ ಆಗಿ ಕೆಲಸ ಮಾಡ್ತಿರಲ್ಲ ಆ ಎಲ್ಲಾ ಕೆಲಸ ಫ್ಯೂಚರ್ ಅಲ್ಲಿ ರೋಬೋಟ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ರಿಪ್ಲೇಸ್ ಆಗುತ್ತೆ. ಒಂದ್ ವೇಳೆ ನಿಮ್ಮಲ್ಲಿ ಡೀಪ್ ವರ್ಕ್ ಮಾಡುವ ಸ್ಕಿಲ್ ಇಲ್ಲ ಅಂದ್ರೆ, ಮಲ್ಟಿ ಟಾಸ್ಕಿಂಗ್ ತರ ಮಾಡುವ ಕೆಲಸನ ಸಾವಿರಾರು ಜನ ಮಾಡುವುದಕ್ಕೆ ರೆಡಿ ಇರ್ತಾರೆ. ಓವರ್ ಪಾಪ್ಯುಲೇಷನ್ ಇಂದ ಅಥವಾ ಅನ್ಎಂಪ್ಲಾಯ್ಮೆಂಟ್ ಇಂದ ಸಾಮಾನ್ಯ ರೀತಿ ಮಾಡುವ ಕೆಲಸ ಈಸಿಲಿ ರಿಪ್ಲೇಸ್ ಆಗುತ್ತೆ. ಶಾಲೋ ವರ್ಕ್ ತುಂಬಾನೇ ವರ್ಸ್ಟ್ ಅಂತ ನಾನು ನಿಮ್ಗೆ ಒಂದು ಕಾನ್ಸೆಪ್ಟ್ ಇಂದ ಅರ್ಥ ಮಾಡಿಸ್ತೀನಿ. ಆ ಕಾನ್ಸೆಪ್ಟ್ ಹೆಸರು ಏನಂದ್ರೆ ಅಟೆನ್ಷನ್ ರೆಸಿಡ್ಯೂ. ಈಗ ಅನ್ಕೊಳ್ಳಿ, ನೀವು 100% ಕೊಟ್ಟು ಸ್ಟಡಿ ಮಾಡ್ತಿರ್ತೀರಾ, ಅವಾಗ ನಿಮ್ಮ ಫೋನ್ ಅಲ್ಲಿ ಒಂದು ನೋಟಿಫಿಕೇಶನ್ ಬರುತ್ತೆ ಮತ್ತು ನೀವು ನಿಮ್ಮ ಸ್ಟಡಿ ಬಿಟ್ಟು ಫೋನ್ ನೋಡುತ್ತಾ ಕುಳಿತುಕೋತೀರಾ. ಮತ್ತೆ ನೀವು ಫೋನ್ ಬಿಟ್ಟು ಯಾವಾಗ ಸ್ಟಡಿ ಮಾಡೋದಕ್ಕೆ ರಿಟರ್ನ್ ಬರ್ತೀರಾ, ಅವಾಗ ನಿಮ್ಮ 100% ಫೋಕಸ್ ಅಲ್ಲಿ 20 to 30% ಫೋಕಸ್ ಕಡಿಮೆ ಆಗಿರುತ್ತೆ ಮತ್ತು ಕೇವಲ 70 to 80% ಫೋಕಸ್ ಉಳಿದಿರತ್ತೆ. ಅಂದ್ರೆ ಆ 20 to 30% ಅಟೆನ್ಷನ್ ನಿಮ್ಮ ಅಟೆನ್ಷನ್ ರೆಸಿಡ್ಯೂ. ಮತ್ತೆ ನಿಮ್ಮ ಕೆಲಸದ ಮೇಲೆ ವಾಪಸ್ 100% ಫೋಕಸ್ ಬರುವುದಕ್ಕೆ ತುಂಬಾನೇ ಟೈಮ್ ಬೇಕಾಗತ್ತೆ. ಮತ್ತು ಮಲ್ಟಿ ಟಾಸ್ಕಿಂಗ್ ಮಾಡುವಾಗ ನೀವು ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಸ್ವಿಚ್ ಆಗ್ತಾನೆ ಇರ್ತೀರಾ. ಅದರಿಂದ ನಿಮ್ಮ ಕಾನ್ಸಂಟ್ರೇಷನ್ ಹಾಳಾಗ್ತಾನೆ ಇರುತ್ತೆ. ಆ ಕಾರಣಕ್ಕೆ ನೀವು ಯಾವತ್ತೂ ನಿಮ್ಮ 100% ಕೊಟ್ಟು ಕೆಲಸ ಮಾಡಕ್ ಆಗಲ್ಲ. ಒಂದ್ ವೇಳೆ ನೀವು ಸ್ವತಃ ನಿಮ್ಮನ್ನ ವ್ಯಾಲ್ಯೂಯಬಲ್ ಮತ್ತು ಯೂನಿಕ್ ಮಾಡ್ಕೋಬೇಕು ಅಂತ ಅನ್ಕೋತಿದ್ರೆ ನೀವು ಡೀಪ್ ವರ್ಕ್ ಮಾಡುವುದನ್ನ ಕಲಿಯಲೇಬೇಕು. ಯಾಕಂದ್ರೆ ಮುಂದೆ ಡಿಜಿಟಲೈಸೇಷನ್ ಕಾರಣದಿಂದ ಜನರಲ್ಲಿ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗುತ್ತೆ. ಆದ್ರೆ ನಿಮ್ಮಲ್ಲಿ ಗಂಟೆಗಟ್ಟಲೆ ಕೆಲಸ ಮಾಡುವ ಎಬಿಲಿಟಿ ಇದ್ರೆ ನಿಮ್ಮ ಸ್ಥಾನ ಬೇರೆಯವ್ರಿಗಿಂತ ತುಂಬಾನೇ ಯೂನಿಕ್ ಆಗೇ ಇರುತ್ತೆ ಮತ್ತು ವರ್ಲ್ಡ್ ಕ್ಲಾಸ್ ಕ್ವಾಲಿಟಿ ಕೆಲಸ ಮಾಡುವ ವ್ಯಕ್ತಿ ಅಂತ ನಿಮ್ಮನ್ನ ಎನ್ನಿಸಲಾಗುತ್ತೆ. ಆಥರ್ ಏನ್ ಹೇಳ್ತಾರೆ ಅಂದ್ರೆ, ಮುಂದೆ ಬರುವ ಟಫ್ ಅಂಡ್ ಚಾಲೆಂಜಿಂಗ್ ಎಕಾನಮಿಯಲ್ಲಿ ಮೇನ್ಲಿ 3 ರೀತಿಯ ಜನ
ಸರ್ವೈವ್ ಆಗಿ ಮುಂದೆ ಸಾಗಬಹುದು. ಒಂದು, ಯಾರ ಹತ್ತಿರ ತುಂಬಾ ದೊಡ್ಡ ಫಂಡ್ ಇರತ್ತೆ ಅವರು ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡುವಂತವರು. ಎರಡನೇ ರೀತಿಯಲ್ಲಿ ಯಾರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ, ಮಷೀನ್ಸ್ನ, ಟೆಕ್ನಾಲಜಿನ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಅಂತವರು. ಮತ್ತು ಮೂರನೇ ರೀತಿಯಲ್ಲಿ ಯಾರು ತಮ್ಮ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಆಗ್ತಾರೆ ಅಂತವರು. ಈ ಮೂರು ರೀತಿಯಲ್ಲಿ ಎಲ್ಲದಕ್ಕಿಂತ ಬೆಸ್ಟ್ ಯಾವುದು ಅಂದ್ರೆ ತಮ್ಮ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಆಗುವುದು. ಮತ್ತು ನಮ್ಮ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಆಗಬೇಕು ಅಂದ್ರೆ ನಮ್ಮಲ್ಲಿ ಡೀಪ್ ವರ್ಕ್ ಮಾಡುವ ಎಬಿಲಿಟಿ ಇರಲೇಬೇಕು. ಹಾಗಾದ್ರೆ ಬನ್ನಿ ಈ ಡೀಪ್ ವರ್ಕ್ ನ ಆಕ್ಚುಯಲ್ ಆಗಿ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಆಥರ್ ನಮಗೆ ಡೀಪ್ ವರ್ಕ್ ಮಾಡುವುದಕ್ಕೆ 4 ಟೆಕ್ನಿಕ್ಸ್ ಹೇಳಿದ್ದಾರೆ. ಫಸ್ಟ್, ಮೊನಾಸ್ಟಿಕ್ ಡೀಪ್ ವರ್ಕ್. ಇದರಲ್ಲಿ ನೀವು ಸನ್ಯಾಸಿ ತರ ಎಲ್ಲ ಬಿಟ್ಟು ನಿಮ್ಮ ಗೋಲ್ ಅಚೀವ್ ಮಾಡುವುದಕ್ಕೆ ಐಸೋಲೇಟೆಡ್ ಆಗಬೇಕು. ಎಲ್ಲ ಬಿಟ್ಟು ತಮ್ಮ ಗುರಿ ಮೇಲೆ ಕೆಲಸ ಮಾಡುವುದಕ್ಕೆ ಎಲ್ಲರಿಗೂ ಆಗಲ್ಲ. ಆದ್ರೆ ನೀವು ಈ ತರ ಮಾಡಿದ್ರೆ ನಿಮಗೆ ತುಂಬಾ ದೊಡ್ಡ ಅಡ್ವಾಂಟೇಜ್ ಸಿಗುತ್ತೆ. ಸೆಕೆಂಡ್, ಬೈ ಮೋಡಲ್ ಡೀಪ್ ವರ್ಕ್. ಅಂದ್ರೆ ಕೆಲವು ಸಮಯ ಮೊನಾಸ್ಟಿಕ್ ಅಪ್ರೋಚ್ ಇಂದ ಕೆಲಸ ಮಾಡುವುದು ಮತ್ತು ಉಳಿದ ಟೈಮಲ್ಲಿ ನಾರ್ಮಲ್ ಲೈಫ್ ಬದುಕುವುದು. ಈ ಅಪ್ರೋಚ್ ಎಂತವ್ರಿಗಂದ್ರೆ ಯಾರಿಗೆ ಈ ಜಗತ್ತಿಂದ ಕಂಪ್ಲೀಟ್ಲಿ ಡಿಸ್ಕನೆಕ್ಟೆಡ್ ಆಗಕ್ಕಾಗಲ್ಲ ಅಂತವ್ರಿಗೆ. JK ರಾಲಿಂಗ್ಗೆ ಹ್ಯಾರಿ ಪಾಟರ್ ಲಾಸ್ಟ್ ಬುಕ್ ಕಂಪ್ಲೀಟ್ ಮಾಡುವುದಕ್ಕೆ ತನ್ನ ಮನೆಯಲ್ಲಿ ಪ್ರಾಬ್ಲಮ್ ಆಗ್ತಿತ್ತು. ಮಕ್ಕಳ ಕಾಟ, ಫ್ಯಾಮಿಲಿ ಡಿಸ್ಟ್ರಾಕ್ಷನ್ ದಿಂದ ಅವರಿಗೆ ಸಮಸ್ಯೆ ಆಗ್ತಿತ್ತು. ಅದಕ್ಕೆ ಅವರು ಈ ಬೈ ಮೋಡಲ್ ಡೀಪ್ ವರ್ಕ್ ಅಪ್ರೋಚ್ ಅಪ್ಲೈ ಮಾಡ್ತಾರೆ. ಯಾವಾಗ ಅವರಿಗೆ ತಮ್ಮ ಬುಕ್ ಮೇಲೆ ಕೆಲಸ ಮಾಡುವ ಅಗತ್ಯ ಇತ್ತು, ಆಗ ಅವರು ಇಂಟರ್ನೆಟ್ ಮತ್ತು ಜನರಿಂದ ದೂರ ಆಗಿ ಹೋಟೆಲ್ಗೆ ಹೋಗಿ ತಮ್ಮ ಬುಕ್ ಮೇಲೆ ಕೆಲಸ ಮಾಡ್ತಿದ್ರು ಮತ್ತು ಮನೆಗೆ ಬಂದು ತಮ್ಮ ಮಕ್ಕಳ ಜೊತೆ ಟೈಮ್ ಕೂಡ ಸ್ಪೆಂಡ್ ಮಾಡ್ತಿದ್ರು. ನೀವು ಕೂಡ ಹೀಗೆ ಮಾಡಬಹುದು. ಯಾವಾಗ ನೀವು ಕೆಲಸ ಮಾಡ್ತೀರಾ ಅವಾಗ 2 ಗಂಟೆ ಎಲ್ಲದರಿಂದ ದೂರ ಆಗಿ ಕೆಲಸ ಮಾಡಿ ಮತ್ತು ನಿಮ್ಮ ಕೆಲಸ ಆದ್ಮೇಲೆ ನಿಮ್ಮ ನಾರ್ಮಲ್ ಲೈಫ್ ಬದುಕಬಹುದು. ಥರ್ಡ್ ಒನ್, ರಿದಮಿಕ್ ಡೀಪ್ ವರ್ಕ್. ಇದರಲ್ಲಿ ನೀವು ಒಂದು ಟೈಮ್ನ ಫಿಕ್ಸ್ ಮಾಡ್ಕೋಬೇಕು. ಯಾವ ಟೈಮಲ್ಲಿ ನೀವು ಡೀಪ್ ವರ್ಕ್ ಮಾಡಬಹುದು ಅಂತ ಒಂದು ಟೈಮ್ನ ಫಿಕ್ಸ್ ಮಾಡ್ಕೋಬೇಕು ಮತ್ತು ಆ ಟೈಮಲ್ಲಿ ಡೀಪ್ ವರ್ಕ್ ಮಾಡುತ್ತಾ ಕುಳಿತುಕೋಬೇಕು. ಫೋರ್ತ್ ಒನ್, ಜರ್ನಲಿಸ್ಟಿಕ್ ಡೀಪ್ ವರ್ಕ್. ಒಂದು ವೇಳೆ ನೀವು ಪೂರ್ತಿ ದಿನ ತುಂಬಾ ಬ್ಯುಸಿ ಇರ್ತಿದ್ರೆ ನೀವು ಈ ಅಪ್ರೋಚ್ ಫಾಲೋ ಮಾಡಬಹುದು. ಇದರಲ್ಲಿ ನೀವು ಒಬ್ಬ ಜರ್ನಲಿಸ್ಟ್ ತರ ಫ್ರೀ ಟೈಮಲ್ಲಿ ಡೀಪ್ ವರ್ಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವು ಸಂಜೆ 5 ರಿಂದ 6 ಗಂಟೆವರೆಗೂ ಫ್ರೀ ಇದ್ರೆ ಆ ಟೈಮಲ್ಲಿ ನೀವು ನಿಮ್ಮ ಫೋನ್ ಆಫ್ ಮಾಡಿ ಐಸೋಲೇಟೆಡ್ ಜಾಗಕ್ಕೆ ಹೋಗಿ ಡೀಪ್ ವರ್ಕ್ ಮಾಡಬೇಕು. ನೀವು ಡೀಪ್ ವರ್ಕ್ ಯಾವ ರೀತಿಯಿಂದಲೂ ಮಾಡಬಹುದು. ಎಲ್ಲಾ ರೀತಿಯಲ್ಲಿ ಪ್ರಿನ್ಸಿಪಲ್ ಒಂದೇ ಇದೆ, ಅದು ಡಿಸ್ಟ್ರಾಕ್ಷನ್ ಫ್ರೀ ಆಗಿ ಕೆಲಸ ಮಾಡುವುದು. ಹಾಗಿದ್ರೆ ಸ್ನೇಹಿತರೆ, ಈ ಎಲ್ಲಾ ವಿಷಯಗಳನ್ನು ನಾನು ಡೀಪ್ ವರ್ಕ್ ಬುಕ್ ಇಂದ ಹೇಳಿದ್ದೀನಿ ಮತ್ತು ಈ ವಿಡಿಯೋನ ಮತ್ತೊಮ್ಮೆ ನಿಮಗೆ ಒಂದ್ಸಲ ರಿವಿಷನ್ ಮಾಡಿಸ್ತೀನಿ. 2 ರೀತಿಯ ವರ್ಕ್ ಇರ್ತವೆ, ಒಂದು ಡೀಪ್ ವರ್ಕ್ ಮತ್ತೊಂದು ಶಾಲೋ ವರ್ಕ್. ಅದರಲ್ಲಿ ಡೀಪ್ ವರ್ಕ್ ತುಂಬಾ ವ್ಯಾಲ್ಯೂಯಬಲ್ ಮತ್ತು ರೇರ್ ಇರುತ್ತೆ ಮತ್ತು ಶಾಲೋ ವರ್ಕ್ ತುಂಬಾನೇ ವರ್ಸ್ಟ್ ಇರುತ್ತೆ. ಡೀಪ್ ವರ್ಕ್ 4 ರೀತಿಯಿಂದ ಮಾಡಬಹುದು. ಅದು ಮೊನಾಸ್ಟಿಕ್, ಬೈಮೋಡಲ್, ರಿದಮಿಕ್ ಮತ್ತು ಜರ್ನಲಿಸ್ಟಿಕ್ ಅಪ್ರೋಚ್. 21ನೇ ಶತಮಾನದಲ್ಲಿ ನಿಮ್ಮಲ್ಲಿ ಗಂಟೆಗಟ್ಟಲೆ ಡೀಪ್ ವರ್ಕ್ ಮಾಡುವ ಕ್ಷಮತೆ ಇದ್ರೆ ನೀವು ಸ್ಪೆಷಲ್ ಕ್ಯಾಟಗರಿಯಲ್ಲಿ ಬರ್ತೀರಾ ಮತ್ತು ನೀವು ಕೂಡ JK ರಾಲಿಂಗ್, ಪ್ರಶಾಂತ್ ನೀಲ್, ಬಿಲ್ ಗೇಟ್ಸ್ ತರ ವರ್ಲ್ಡ್ ಕ್ಲಾಸ್ ವರ್ಕ್ ಪ್ರೊಡ್ಯೂಸ್ ಮಾಡಬಹುದು. ಹಾಗಿದ್ರೆ ಸ್ನೇಹಿತರೆ, ನಿಮಗೆ ಈ ವಿಡಿಯೋದಿಂದ ಖಂಡಿತ ಸಹಾಯ ಆಗತ್ತೆ ಅಂತ ಅನ್ಕೋತೀನಿ ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಡೈರೆಕ್ಟ್ಲಿ ನನಗೆ ಕೇಳಬಹುದು. ನನ್ನ ಇನ್ಸ್ಟಾಗ್ರಾಮ್ ID ಕೆಳಗಡೆ ಡಿಸ್ಕ್ರಿಪ್ಷನ್ ದಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗಿ ನಿಮ್ಮ ಡೌಟ್ಸ್ನ ನನಗೆ DM ಮಾಡಿ ಕೇಳಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡುವುದನ್ನು ಮರೆಯಬೇಡಿ, ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಲೈಕ್ ನನಗೆ ಮೋಟಿವೇಶನ್ ಕೊಡುತ್ತೆ ಇನ್ನೂ ಹೆಚ್ಚು ವಿಡಿಯೋಸ್ ಮಾಡುವುದಕ್ಕೆ. ಮತ್ತೆ ಯಾವ ಟಾಪಿಕ್ಸ್ ಮೇಲೆ ನಿಮಗೆ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಖಂಡಿತ ಹೇಳಿ. ಮತ್ತು ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಫೈನಲಿ, ಥ್ಯಾಂಕ್ ಯು ಫಾರ್ ವಾಚಿಂಗ್.